ಹೆಲೋ ಗೈಸ್, ಮುಖ ಡಲ್ ಆಗಿದೆಯಾ? ಕನ್ನಡಿ ನೋಡ್ಕೊಂಡ್ರೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಿದೆಯಾ? ಎಷ್ಟೇ ಕ್ರೀಮ್ ಯೂಸ್ ಮಾಡಿದ್ರು ಟ್ಯಾನ್ ಹೋಗ್ತಿಲ್ವಾ? ಗ್ಲೋ ಬರ್ತಿಲ್ವಾ? ನಿಮಗೆ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಸ್ಕಿನ್ ಬೇಕು ಅಂತ ಫೀಲ್ ಆಗ್ತಿದೆಯಾ? ಹಾಗಾದ್ರೆ ಇವತ್ತು ನಾನು ಹೇಳೋ ಈ ವೈರಲ್ ಫೇಸ್ ಪ್ಯಾಕ್ ನಿಮ್ಮ ಸ್ಕಿನ್ ಗೆ ಕಂಪ್ಲೀಟ್ ಸೊಲ್ಯೂಷನ್ ಕೊಡುತ್ತೆ. ಚೀಪ್ ಅಂಡ್ ಸಿಂಪಲ್ ಕೂಡ. ರಿಸಲ್ಟ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. 100% ನ್ಯಾಚುರಲ್, ಈಸಿ ಮತ್ತು ಸೂಪರ್ ಎಫೆಕ್ಟಿವ್ ಆಗಿದೆ. ಇದರಲ್ಲಿ ಕೆಮಿಕಲ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ರೆಗ್ಯುಲರ್ ಯೂಸ್ ಮಾಡಿದ್ರೆ ಸ್ಕಿನ್ ಕ್ಲಿಯರ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಕರೆಕ್ಟ್ ಮೆಥಡ್ ಗೊತ್ತಾಗುತ್ತೆ. ಇವತ್ತಿನ ದಿನಗಳಲ್ಲಿ ನಾವು ಯೂಸ್ ಮಾಡೋ ಕ್ರೀಮ್ ಗಳಲ್ಲಿ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ. ಇನ್ಸ್ಟಂಟ್ ಗ್ಲೋ ಕೊಡಬಹುದು, ಬಟ್ ಲಾಂಗ್ ಟೈಮ್ ಸ್ಕಿನ್ ಡ್ಯಾಮೇಜ್ ಮಾಡುತ್ತದೆ. ಪಿಂಪಲ್ಸ್, ಡಲ್ನೆಸ್, ಡ್ರೈನೆಸ್ ಸಮಸ್ಯೆಗಳು ಬರುತ್ತವೆ. ಆದ್ರೆ ನ್ಯಾಚುರಲ್ ರೆಮಿಡೀಸ್ ಸ್ಲೋ ಆಗಿ ವರ್ಕ್ ಆದ್ರೂ ಸೇಫ್ ಆಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಗ್ಲೋ ಕೊಡುತ್ತೆ. ಅದಕ್ಕೆ ಈ ಫೇಸ್ ಪ್ಯಾಕ್ ಟ್ರೈ ಮಾಡೋದು ಬೆಸ್ಟ್. ಹಾಗಾದ್ರೆ ಫೇಸ್ ಪ್ಯಾಕ್ ರೆಡಿ ಮಾಡೋಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು? 1. ಕಡಲೆ ಹಿಟ್ಟು. ಇದು ನ್ಯಾಚುರಲ್ ಕ್ಲಿನ್ಸರ್ ಆಗಿದೆ. ಮುಖದೊಳಗಿನ ಡರ್ಟ್, ಆಯಿಲ್ ರಿಮೂವ್ ಮಾಡುತ್ತದೆ, ಪೋರ್ಸ್ ಕ್ಲೀನ್ ಮಾಡುತ್ತದೆ, ಡೆಡ್ ಸ್ಕಿನ್ ರಿಮೂವ್ ಮಾಡಿ ಫ್ರೆಶ್ ಲುಕ್ ಕೊಡುತ್ತದೆ. 2ನೇದು ಮೊಸರು. ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತದೆ. ಇದು ಸ್ಕಿನ್ ಎಕ್ಸ್ಫೋಲೇಟ್ ಮಾಡುತ್ತದೆ, ಟ್ಯಾನ್ ರಿಮೂವ್ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತದೆ, ಸ್ಕಿನ್ ಸಾಫ್ಟ್ ಅಂಡ್ ಬ್ರೈಟ್ ಮಾಡುತ್ತದೆ. 3ನೇದು ಅರಿಶಿಣ. ಇದು ಪವರ್ಫುಲ್ ಆಂಟಿ ಬ್ಯಾಕ್ಟೀರಿಯಲ್, ಪಿಂಪಲ್ ಮತ್ತು ಆಕ್ನಿ ರೆಡ್ಯೂಸ್ ಮಾಡುತ್ತದೆ, ಮಾರ್ಕ್ಸ್ ಮತ್ತು ಸ್ಕಾರ್ ಸ್ಲೋ ಆಗಿ ಫೇಡ್ ಮಾಡುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತದೆ. 4ನೇದು ಜೇನು. ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತದೆ, ಡ್ರೈ ಸ್ಕಿನ್ ಹೈಡ್ರೇಟ್ ಮಾಡುತ್ತದೆ, ಸ್ಕಿನ್ ಸ್ಮೂತ್ ಮತ್ತು ಸಾಫ್ಟ್ ಆಗುತ್ತದೆ, ನ್ಯಾಚುರಲ್ ಗ್ಲೋ ಕೊಡುತ್ತದೆ. ಈ 4 ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಯೂಸ್ ಮಾಡಿದ್ರೆ ಕಂಪ್ಲೀಟ್ ಸ್ಕಿನ್ ಕೇರ್ ಸೊಲ್ಯೂಷನ್ ಸಿಗುತ್ತೆ. ಈ ಫೇಸ್ ಪ್ಯಾಕ್ ರೆಡಿ ಮಾಡೋದು ತುಂಬಾ ಈಸಿ. 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಮೊಸರು, ಪಿಂಚ್ ಅರಿಶಿಣ, 1 ಸ್ಪೂನ್ ಜೇನು. ಕ್ಲೀನ್ ಬೌಲ್ ನಲ್ಲಿ ಮಿಕ್ಸ್ ಮಾಡಿ ಸ್ಮೂತ್ ಪೇಸ್ಟ್ ಮಾಡಿ. ಪೇಸ್ಟ್ ತಿಕ್ ಆಗಿದ್ರೆ ರೋಸ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಆಡ್ ಮಾಡಿ. ಅಪ್ಲೈ ಮಾಡುವಾಗ ಕರೆಕ್ಟ್ ಮೆಥಡ್ ಫಾಲೋ ಮಾಡಬೇಕು. ಮೊದಲು ಫೇಸ್ ವಾಶ್ ಮಾಡಿ, ಕ್ಲೀನ್ ಟವಲ್ ನಿಂದ ಮುಖ ಒರೆಸಿಕೊಳ್ಳಿ. ನಂತರ ಈ ಪ್ಯಾಕ್ ಅಪ್ಲೈ ಮಾಡಿ. ಕಣ್ಣು ಅಥವಾ ತುಟಿ ಏರಿಯಾ ಅವಾಯ್ಡ್ ಮಾಡಿ. 15ರಿಂದ 20 ನಿಮಿಷ ಬಿಡಿ. ಫುಲ್ ಡ್ರೈ ಆದ್ಮೇಲೆ ಕೋಲ್ಡ್ ವಾಟರ್ ನಲ್ಲಿ ವಾಶ್ ಮಾಡಿ. ರಬ್ ಮಾಡಬೇಡಿ, ನಿಧಾನವಾಗಿ ಕ್ಲೀನ್ ಮಾಡಿ. ಈ ಫೇಸ್ ಪ್ಯಾಕ್ ರೆಗ್ಯುಲರ್ ಯೂಸ್ ಮಾಡಿದ್ರೆ ಏನು ಉಪಯೋಗ? ಇದು ಟ್ಯಾನ್ ರಿಮೂವ್ ಮಾಡುತ್ತದೆ, ಸ್ಕಿನ್ ಇನ್ಸ್ಟೆಂಟ್ಲಿ ಬ್ರೈಟ್ ಆಗುತ್ತದೆ, ಡೀಪ್ ಕ್ಲೀನಿಂಗ್ ಮಾಡುತ್ತದೆ, ಫೋರ್ಸ್ ಕ್ಲೀನ್ ಮಾಡುತ್ತದೆ, ಪಿಂಪಲ್ಸ್ ಮತ್ತು ಆಕ್ನಿ ರೆಡ್ಯೂಸ್ ಮಾಡುತ್ತದೆ, ಹೊಸ ಪಿಂಪಲ್ ಬರೋದನ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತದೆ, ನ್ಯಾಚುರಲ್ ಗ್ಲೋ ಡೆವಲಪ್ ಆಗುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಇದು ಟೆಂಪರರಿ ಗ್ಲೋ ಅಲ್ಲ. ರೆಗ್ಯುಲರ್ ಯೂಸ್ ಮಾಡಿದ್ರೆ ಲಾಂಗ್ ಟೈಮ್ ನಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಯಾರು ಇದನ್ನ ಬಳಸಬಾರದು? ಸೆನ್ಸಿಟಿವ್ ಸ್ಕಿನ್ ಇದ್ದವರು ಕೇರ್ಫುಲ್, ಅಲರ್ಜಿ ಹಿಸ್ಟ್ರಿ ಇದ್ದವರು ಬಳಸಬಾರದು, ಫೇಸ್ ನಲ್ಲಿ ಕಟ್ಸ್ ಅಥವಾ ವುಂಡ್ಸ್ ಇದ್ರೆ ಅವಾಯ್ಡ್ ಮಾಡಿ. ನೀವು ಫೇಸ್ ಪ್ಯಾಕ್ ಅನ್ನ ಬಳಸುವ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದು ಮುಖ್ಯ. ವಾರಕ್ಕೆ 2ರಿಂದ 3 ಟೈಮ್ ಮಾತ್ರ ಯೂಸ್ ಮಾಡಿ. ಡೈಲಿ ಯೂಸ್ ಮಾಡಬೇಡಿ. ನೀರನ್ನ ಜಾಸ್ತಿ ಕುಡಿಯಿರಿ, ಹೆಲ್ತಿ ಫುಡ್ ತಿನ್ನಿ, ಸರಿಯಾಗಿ ನಿದ್ರೆ ಮಾಡಿ. ಇವುಗಳನ್ನ ಫಾಲೋ ಮಾಡಿದ್ರೆ ರಿಸಲ್ಟ್ ಡಬಲ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. ಹೆಲ್ತ್ ಮತ್ತು ಬ್ಯೂಟಿ ಟಿಪ್ಸ್ ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.